ಚಿನ್ನಯ್ಯನ ಕಥೆ ಏನಾಯಿತು? ಎಸ್ಐಟಿ ಕಸ್ಟಡಿ ಅಂತ್ಯವಾಗಿತ್ತು. ಸೊ ಈಗ ಬರ್ತಾ ಇರುವಂತ ಮಾಹಿತಿ, ಮತ್ತೆ ಎಸ್ಐಟಿ ಕಸ್ಟಡಿಗೆ ಬುರುಡೆ ಚಿನ್ನಯ್ಯ. ನಿರೀಕ್ಷಿತವಾಗಿ 4 ದಿನಗಳ ಕಾಲ ಈಗ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕಾರಣ ಇನ್ನೂ ವಿಚಾರಣೆ ಮಾಡಬೇಕಾಗಿದೆ. ಸೊ ಬುರುಡೆ ಚಿನ್ನಯ್ಯನ ಬುರುಡೆಗಳು ಎಲ್ಲೆಲ್ಲಿ ಬಿಟ್ಟಿದ್ದು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಹಾಗಾಗಿ ತಂದಿರುವಂಥ ಬುರುಡೆ ವಿಚಾರದಲ್ಲೂ ಕೂಡ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಮಂಡ್ಯ, ತಮಿಳುನಾಡು ಈ ಭಾಗಗಳಲ್ಲೆಲ್ಲ ಒಂದಿಷ್ಟು ಮಹಜರನ್ನ ಮಾಡುವಂಥ ಬಾಕಿ ಇತ್ತು. ಸೊ ಹಾಗಾಗಿ ಸೆಪ್ಟೆಂಬರ್ 6ರವರೆಗೂ ಕೂಡ ಈಗ ಎಸ್ಐಟಿ ಕಸ್ಟಡಿಗೆನೆ ಬುರುಡೆ ಚಿನ್ನಯ್ಯ ಹೋಗೋದು. ಇವತ್ತು ವಕೀಲರು ಕೂಡ ಬೇಕು ಅಂತ ಕೇಳಿಕೊಂಡಿದ್ದಂತೆ ವಕೀಲರನ್ನು ಕೂಡ ಕೊಟ್ಟಿದೆ. ಇವತ್ತು 4 ವಕೀಲರು ಬಂದಿದ್ದಾರೆ ಅವ್ರ ಪರವಾಗಿ. ಸೊ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಇವತ್ತು ಕೋರ್ಟ್ ನೀಡಿದೆ. ಎಸ್ಐಟಿ ಈಗ ಮತ್ತೊಂದಿಷ್ಟು ವಿಚಾರಣೆಯನ್ನ ಮಾಡ್ತಾರೆ. ಮೊನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು, ಇನ್ನುಳಿದಂತೆ ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ತದನಂತರ ತಮಿಳುನಾಡಿಗೂ ಕೂಡ ಕರ್ಕೊಂಡು ಹೋಗ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಬುರುಡೆ ತಗೊಂಡು ಇವರು ದೆಹಲಿಗೆ ಹೋಗಿದ್ರಲ್ಲ, ದೆಹಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತಾ? ಎಲ್ಲಿ ಹೋಗಿದ್ರು, ಅಲ್ಲಿ ಯಾರ ಮನೆಗೆ ಹೋಗಿದ್ರು, ಯಾರನ್ನ ಭೇಟಿ ಆದ್ರು, ಡೈರೆಕ್ಟ್ ಕೋರ್ಟಿಗೆ ಹೋದ್ರ, ಯಾರ ಬಳಿ ಹೋದ್ರು, ಯಾರನ್ನಾದ್ರೂ ಮೀಟ್ ಆದ್ರ, ಬರೀ ವಕೀಲರಷ್ಟೇ ಮೀಟ್ ಆದ್ರ, ಅಥವಾ ಇನ್ಯಾರನ್ನಾದ್ರೂ ಮೀಟ್ ಆದ್ರ, ಅಲ್ಲಿ ಕೂತ್ಕೊಂಡು ಇನ್ಯಾರಾದ್ರೂ ಕಡ್ಡಿ ಅಳ್ಳಾಡಿಸ್ತಾ ಇದ್ದಾರ, ಅಲ್ಲಿ ಕೂತ್ಕೊಂಡು ಇನ್ಯಾರಾದ್ರೂ ಗೈಡ್ ಮಾಡ್ತಾ ಇದ್ದಾರೆ ಇವರಿಗೆ, ಇವೆಲ್ಲವನ್ನು ಕೂಡ ಈಗ ತನಿಖೆಯನ್ನ ಮಾಡಬೇಕಾಗಿದೆ ಎಸ್ಐಟಿ. ಹಾಗಾಗಿ ಕಸ್ಟಡಿಗೆ ಕೇಳಿದ್ರು. ಸೊ ಈಗ ಮತ್ತೆ 4 ದಿನ ಕಸ್ಟಡಿಗೆ ನೀಡಿದ್ದಾರೆ. ವಿಚಾರಣೆಯನ್ನ ಮಾಡಬೇಕಾಗಿದೆ, ಮಾಡ್ತಾರೆ ಕೂಡ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಬಿಗ್ ಅಪ್ಡೇಟ್ಸ್ ಏನು ಅಂತಂದ್ರೆ, ಎಸ್ಐಟಿ ಕಸ್ಟಡಿಗೆ ಈಗ ಮತ್ತೆ ಚಿನ್ನಯ್ಯ ಹೋಗಿರೋದು. ಇಲ್ಲಿಯವರೆಗೂ 12 ದಿನ ಎಸ್ಐಟಿ ಕಸ್ಟಡಿಯಲ್ಲೇ ಇದ್ದಿದ್ದು, ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಈಗ ಮತ್ತೆ 4 ದಿನ ಎಸ್ಐಟಿ ಕಸ್ಟಡಿಯಲ್ಲಿನೇ ಚಿನ್ನಯ್ಯ ಇರ್ತಾನೆ. ಅದಾದ ನಂತರ ವಿಚಾರಣೆಯನ್ನ ಮಾಡ್ತಾರೆ. ಈ 4 ದಿನ ಬಹಳ ಕ್ರೂಷಿಯಲ್ ಆಗಿರುತ್ತೆ, ಬಹಳ ಇಂಪಾರ್ಟೆಂಟ್. ತನಿಖೆಯ ಹಾದಿ ಯಾವ ಹತ್ತ ಸಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಒಂದು ಚಿತ್ರಣ ಕೂಡ ಸಿಗಕ್ಕೆ ಸಾಧ್ಯ ಆಗುತ್ತೆ. ಏನೇ ಇದ್ರೂ ಕೂಡ ಈ 4 ದಿನಗಳಲ್ಲಿ ಎಸ್ಐಟಿ ಅವರು ಈಗ ಚಿನ್ನಯ್ಯನನ್ನ ಇಟ್ಕೊಂಡು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಸೊ ಸೂತ್ರಧಾರಿ ಯಾರು ಅನ್ನುವಂಥದ್ದರ ಪತ್ತೆ ಹಚ್ಚುವಂಥ ಕೆಲಸ ಈಗ ಎಸ್ಐಟಿಯ ಪ್ರಮುಖ ದೊಡ್ಡದಾಗಿರುವಂಥ ಜವಾಬ್ದಾರಿ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅವರು ವಶಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗ ಸಿಕ್ಕಿರುವಂಥ ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿರ್ತಾರೆ, ಇಂಥ ಪರಿಸ್ಥಿತಿ ಇದೆ, ಹೀಗೀಗಾಗಿದೆ ಅಂತ ಹೇಳಿ. ಆ ವಾದಗಳನ್ನೆಲ್ಲ ಆರ್ಗ್ಯುಮೆಂಟ್ ಮಾಡಿದಾಗ, ನ್ಯಾಯಾಧೀಶರ ಮುಂದೆ ಇದನ್ನೆಲ್ಲ ಕನ್ವಿನ್ಸ್ ಮಾಡಿದಾಗಲೇ ನ್ಯಾಯಾಧೀಶರು ಕಸ್ಟಡಿಗೆ ಕೊಡ್ತಾರೆ. ಇಲ್ಲಾಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಕಳಿಸ್ತಾರೆ. ಕಸ್ಟಡಿಗೆ ಕೊಡೋಕ್ಕೆ ಕಾರಣ ಏನು ಅಂತಂದ್ರೆ, ಈ ತನಿಖೆಯಲ್ಲಿ ಇನ್ನೂ ಕೂಡ ಬಹಳ ಮುಖ್ಯವಾಗಿದೆ, ಇನ್ನೂ ಇವನ ಅಗತ್ಯತೆ ಇದೆ, ಇನ್ನೂ ಇವನ ವಿಚಾರಣೆ ಮಾಡಬೇಕಾಗಿದೆ. ಇವೆಲ್ಲವನ್ನ ಕೂಡ ಈಗ ಎಸ್ಐಟಿ ಅವರು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಆ ಯಶಸ್ವಿ ಆಗಿದ್ದಕ್ಕೆ 4 ದಿನ ಇನ್ನೂ ಕಸ್ಟಡಿಗೆ ನೀಡಿದ್ದಾರೆ. ಯಾಕಂದ್ರೆ ತನಿಖೆ ಇನ್ನೂ ಇದೆ, ಬಹಳ ಮಹತ್ವದ ಘಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗಿ ಒಂದು ಯೋಚನೆಯನ್ನ ಮಾಡಬಹುದು ಇದರಲ್ಲಿ. ಯಾಕಂದ್ರೆ ಮತ್ತೆ ಕಸ್ಟಡಿ ಕೊಟ್ಟಿದ್ದಾರೆ ಅಂತಂದ್ರೆ ವೆರಿ ಕ್ರೂಷಿಯಲ್ ಅಂತ ಹೋಗ್ತಾ ಇದೆ ಅಂತಾನೂ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಎಸ್ಐಟಿ ಅವ್ರಿಗೆ ಇನ್ನೂ ಏನು ಸಿಕ್ಕಿಲ್ಲ ಅಂತಾನೂ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಹೋಗ್ತಾ ಇರುವಂತ ಹಾದಿಯಲ್ಲಿ ಇನ್ನೊಂದಿಷ್ಟು ಹಾದಿಯನ್ನ ಇಡಬೇಕಾಗಿದೆ ಅನ್ನುವಂಥದ್ದು ಆಗಬಹುದು. ಸೊ ಸಾಧ್ಯತೆಗಳು ಇದಾವೆ. ಬಟ್ ಈಗ ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡು ಮತ್ತೆ ವಿಚಾರಣೆಯನ್ನ ಮಾಡ್ತಾರೆ ಈ ಚಿನ್ನಯ್ಯನನ್ನ. ಸೊ ವಿಚಾರಣೆ ಮುಂದುವರಿತಾ ಇದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದು, ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ರೀತಿಯಾದಂಥ ಬುರುಡೆಗಳನ್ನ ಬಿಟ್ಕೊಂಡು ಓಡಾಡಿದ್ದು, ಅವೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದ ನಂತರ ಕಸ್ಟಡಿಯಲ್ಲಿಟ್ಕೊಂಡು ಹಲವು ವಿಚಾರಗಳನ್ನ ಈಗ ಪೊಲೀಸರು ಮಾಡಿದ್ದಾರೆ ಎಸ್ಐಟಿ ಅವರು. ಇನ್ನೊಂದಿಷ್ಟು ವಿಚಾರಣೆ ಬಾಕಿ ಇದೆ. ಹಾಗಾಗಿ ಸೆಪ್ಟೆಂಬರ್ 6ರವರೆಗೂ ಕೂಡ ಈಗ ಕಸ್ಟಡಿಗೆ ನೀಡಲಾಗಿದೆ. 4 ದಿನ ಕಸ್ಟಡಿಗೆ ನೀಡಲಾಗಿದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಇವತ್ತಿಂದು ಕನ್ಸಿಡರ್ ಮಾಡ್ತಾರೆ. 4, 5, 6 6ನೇ ತಾರೀಕಿಗೆ ಕರ್ಕೊಂಡು ಬನ್ನಿ ಅಂತಿದ್ದಾರೆ. ಹಾಗಿದ್ದಾಗ 4 ದಿನ ಹೇಗಾಗುತ್ತೆ ಅನ್ನುವಂಥದ್ದು ನನಗೆ ಬರುವಂಥ ಪ್ರಶ್ನೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ 6ನೇ ತಾರೀಕಿಗೆ ಕೋರ್ಟಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ 4 ದಿನ ಕಸ್ಟಡಿ ಹೇಗಾಗುತ್ತೆ ಅನ್ನುವಂಥದ್ದು ನನಗೆ ಪ್ರಶ್ನೆ. 2 ದಿನ ಅಥವಾ 3 ದಿನ ಅಂತ ಆಗ್ಬೋದಾ ಅಂತ? ಅಲ್ಲ ಅರುಣ್, ಮೂರು ದಿನಗಳ ಕಸ್ಟಡಿ ಕೊಟ್ಟಿರುವಂಥದ್ದು. ಅಂದರೆ ಇವತ್ತು ಈಗ ಆತನ ಕಸ್ಟಡಿ ಮುಗಿಯುತ್ತಾ ಇರುವಂಥದ್ದು, ಇವತ್ತು ಸಂಜೆ ವೇಳೆಗೆ ಮುಗಿಯುತ್ತದೆ. ಹಾಗಾಗಿ ನಾಳೆ ನಾಡಿದ್ದು ಮತ್ತೆ 3 ದಿನಗಳ ಕಾಲ, ಅಂದರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಮತ್ತೆ ಸಂಜೆ 3 ಗಂಟೆ ವೇಳೆಗೆ ಆತನನ್ನು ಮತ್ತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ 3 ದಿನಗಳ ಕಾಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಲ್ಲಿ ಇನ್ನೂ ಅವರಿಗೆ ಸಾಕಷ್ಟು ಹಾಜರು ಮಾಡಲಿಕ್ಕೆ ಇನ್ನೂ ಉಳಿದಿರುವಂಥದ್ದು ದೆಹಲಿಯಲ್ಲಿ, ಅದರ ಜೊತೆಗೆ ಮಂಡ್ಯ, ತಮಿಳುನಾಡು ಈ ಭಾಗದಲ್ಲಿ ಹಾಜರು ಮಾಡಲಿಕ್ಕೆ ಇನ್ನೂ
ಬಾಕಿ ಇರುವಂಥದ್ದು. ಹಾಗಾಗಿ ಅದಕ್ಕೆ ಏನು ಮಾಡ್ತಾರೆ, ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಈ 3 ದಿನಗಳಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಆತನನ್ನ ಮತ್ತೆ ನ್ಯಾಯಾಲಯದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇಲ್ಲ. SIT ಪರ ವಕೀಲರು ಯಾವ ರೀತಿಯಾದಂತ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು ಸುಖಪಾಲ್? ಇವತ್ತು SIT ಪರ ಆದಂಥ ವಕೀಲರು 10 ದಿನಗಳ ಕಾಲ ಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ದೆಹಲಿ, ತಮಿಳುನಾಡು ಮತ್ತೆ ಮಂಡ್ಯಕ್ಕೆ ಹೋಗಿ ಮಹಜರ್ ಮಾಡಬೇಕಾಗುತ್ತೆ. ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಈತನಿಂದ ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಡಿಮೆ ಕೊಟ್ಟರೆ ಸಾಕಾಗೋದಿಲ್ಲ, 10 ದಿನಗಳ ಕಾಲ ಕೊಡಬೇಕು ಅನ್ನುವಂಥದ್ದನ್ನ ಆತನ ವಕೀಲರು ಕೇಳಿರುವಂಥದ್ದು. ಆದರೆ ನ್ಯಾಯಾಲಯ ಮಾತ್ರ ಕೇವಲ 3 ದಿನಗಳು ಮಾತ್ರ, ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಮತ್ತೆ ಹಾಜರುಪಡಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನ, ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ 3 ದಿನಗಳ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಈಗ ಮಾಡಬೇಕಾದಂಥ ಕೆಲಸಗಳು, ಮಹಜರ್ಗಳು ಯಾವುದೆಲ್ಲ ಉಳ್ಕೊಂಡಿದೆ ಅದನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 10 ದಿನಗಳ ಕಾಲ ಕೊಡಬೇಕು ಅನ್ನುವಂಥದ್ದು ಒಂದು ಸುದೀರ್ಘವಾದಂಥ ಒಂದು ವಾದವನ್ನು ಮಾಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ, 3 ಗಂಟೆಗೆ ಕೋರ್ಟಿಗೆ ಆತನನ್ನು ಕರ್ಕೊಂಡು ಹೋಗಲಾಗಿತ್ತು. ಈವರೆಗೂ ಅಂದ್ರೆ 5 ಗಂಟೆವರೆಗೂ ನಿರಂತರವಾಗಿ ವಾದಗಳನ್ನು ಮಾಡಿದ ಬಳಿಕ ನ್ಯಾಯಾಲಯದಲ್ಲಿ ಈ ರೀತಿಯಾಗಿ ಕೇವಲ 3 ದಿನಗಳ ಕಾಲ ಮಾತ್ರ ಅನ್ನುವಂಥದ್ದನ್ನ ಕೊಡಲಾಗಿರುವಂಥದ್ದು. ವಾರಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ SIT ಕಸ್ಟಡಿಗೆ ಈಗ ಕೊಟ್ಟಿದೆ ಕೋರ್ಟ್. ಮತ್ತೆ ಸೆಪ್ಟೆಂಬರ್ 6ನೇ ತಾರೀಕಿನವರೆಗೂ ಕೂಡ SIT ಕಸ್ಟಡಿಗೆ ನೀಡಲಾಗಿದೆ. ವಿಚಾರಣೆ ಇನ್ನೂ ಮಾಡಬೇಕಾಗಿದೆ. ಮಂಡ್ಯ, ತಮಿಳುನಾಡು, ದೆಹಲಿಗೂ ಕೂಡ ಹೋಗೋ ಪರಿಸ್ಥಿತಿ ಬರುತ್ತಾ ಅನ್ನೋದನ್ನು ನೋಡಬೇಕಾಗಿದೆ.